ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಕೆಲವೊಂದಿಷ್ಟು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇದರಲ್ಲಿ ಮೊದಲನೇದಾಗಿ ನೋಡಿ ಆರ್ಟಿಕಲ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವಶನ್ ಅನ್ನು ಗಮನಿಸಿ. ಐ ಸಾ ಡ್ಯಾಶ್ ಎಲಿಫೆಂಟ್ ಇನ್ ದ ಝೂ ಅಂತ ಇದೆ ಅಲ್ವಾ. ಸೊ ನೋಡಿ, ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳೇ, ಏನು ಬ್ಲ್ಯಾಂಕ್ ಆದ್ಮೇಲೆ ಇರುತ್ತಲ್ವಾ, ಆ ಬ್ಲ್ಯಾಂಕ್ ಆದ್ಮೇಲೆ ಇರತಕ್ಕಂತಹ ವರ್ಡ್ ಅನ್ನ ನಾವು ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಸೊ ಅದೇ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಗಮನಿಸಿ, ಎಲಿಫೆಂಟ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಅದನ್ನು ನಾವು ಉಚ್ಚಾರಣೆ ಮಾಡಿದಾಗ ಎಲಿಫೆಂಟ್ ಈ ರೀತಿ ಉಚ್ಚಾರಣೆ ಮಾಡ್ತೀವಲ್ವಾ. ಸೊ ಇಲ್ಲಿ ನೋಡಿ, ಎ ಅಂತಕ್ಕಂಥದ್ದು ವವೆಲ್ ಸೌಂಡ್ ಆಗಿದೆ, ಅಂದ್ರೆ ಸ್ವರದ ಸೌಂಡ್ ಆಗಿದೆ. ಸೊ ಈ ರೀತಿ ಸ್ವರದ ಸೌಂಡ್ ಇಂದ ಸ್ಟಾರ್ಟ್ ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಯಾನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಫಸ್ಟ್ ಪ್ರೊನೌನ್ಸಿಯೇಷನ್ ಯಾವ್ದಿದೇನೋ, ಸೌಂಡ್ ಯಾವ್ದು ಬರ್ತಾ ಇದೆನೋ, ವೊವೆಲ್ ಇದೆನಾ ಕಾನ್ಸನೆಂಟ್ ಇದೆನಾ ಅನ್ನೋದನ್ನ ಸರಿಯಾಗಿ ಗಮನಿಸಿ. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಇನ್ನು ಸೆಕೆಂಡ್ ನೋಡಿ, ಶಿ ಬಾಟ್ ಡ್ಯಾಶ್ ಅಂಬ್ರೆಲಾ ಬಿಕಾಸ್ ಇಟ್ ವಾಸ್ ರೈನಿಂಗ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬಹುದು ಅಂಬ್ರೆಲಾ. ಸೊ ಇಲ್ಲೂ ಕೂಡ ನಾವು ಅದಿಂದ ಈ ಒಂದು ಪದವನ್ನು ಉಚ್ಚಾರಣೆ ಮಾಡ್ತಾ ಇದ್ದೇವೆ. ಸೊ ಸೌಂಡ್ ಇಲ್ಲೂ ಕೂಡ ಸ್ವರ ಆಗಿದೆ, ವಾವೆಲ್ ಸೌಂಡ್ ಆಗಿದೆ. ಸೊ ಇಲ್ಲೂ ಕೂಡ ನಾವು ಆನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನೇ ಫಿಲ್ ಮಾಡ್ಕೋತೇವೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಒಂದು ಗಮನಿಸಿ, ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇರೋ ಪದವನ್ನು ಗಮನಿಸಿ. ಸನ್ ಅಂತಕ್ಕಂಥದ್ದು ಇದೊಂದು ಯೂನಿಕ್ ಆಬ್ಜೆಕ್ಟ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಸೂರ್ಯ, ಚಂದ್ರ, ಭೂಮಿ ಇವೆಲ್ಲವೂ ಕೂಡ ಒಂದೊಂದೇ ಇರತಕ್ಕಂಥದ್ದು. ಸೊ ಈ ರೀತಿ ಯೂನಿಕ್ ಆಬ್ಜೆಕ್ಟ್ ಇದ್ದಾಗ ನಾವು ಯಾವಾಗಲೂ ಕೂಡ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಫಿಲ್ ಮಾಡಬೇಕು. ಇನ್ನು ಫೋರ್ತ್ ಒನ್, ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತ ಇದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಹೆಚ್ಚಿದ್ರೂ ಕೂಡ ನಾವು ಈ ಪದವನ್ನ ಆನೆಸ್ಟ್ ಅಂತ ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೇವೆ ಅಲ್ವಾ. ಸೊ ಇಲ್ಲಿ ಆ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ. ಸೊ ಇಲ್ಲೂ ಕೂಡ ನಾವು ಆನ್ ಅಂತಕ್ಕಂತಹ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು. ಇನ್ನು ಫಿಫ್ತ್ ಒನ್, ಐ ಹ್ಯಾವ್ ಡ್ಯಾಶ್ ಪೆನ್ ಇನ್ ಮೈ ಬ್ಯಾಗ್. ಸೊ ಒಂದು ಪೆನ್ ಅನ್ನ ಬ್ಯಾಗ್ ಒಳಗಡೆ ಇದೆ ಅಂತ ಹೇಳಬೇಕು. ಸೊ ಪೆನ್ ಅಂತಕ್ಕಂತಹ ಪದವನ್ನು ಗಮನಿಸಿ, ಇದು ಕಾನ್ಸನೆಂಟ್ ಅಥವಾ ವ್ಯಂಜನದಿಂದ ಸ್ಟಾರ್ಟ್ ಆಗ್ತಾ ಇರೋ ಪದ ಆಗಿದೆ. ಸೊ ಇಲ್ಲಿ ನಾವು ಎ ಅನ್ನ ಬಳಸಬೇಕು ವಿದ್ಯಾರ್ಥಿಗಳೇ. ಇನ್ನು ಸಿಕ್ಸ್ತ್ ಒನ್, ಡ್ಯಾಶ್ ಗಂಗಾ ಈಸ್ ಅ ಹೋಲಿ ರಿವರ್ ಅಂತ ಇದೆ. ಗಂಗಾ ಅಂತಕ್ಕಂಥದ್ದು ಒಂದು ನದಿಯ ಹೆಸರಾಗಿದೆ. ಸೊ ಯಾವುದೇ ಒಂದು ರಿವರ್ ನೇಮ್ ಬಂದಾಗ ನೀವೇನ್ ಮಾಡಬೇಕು, ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಯೂಸ್ ಮಾಡಬೇಕು. ದ ಗಂಗಾ, ದ ಕಾವೇರಿ ಈ ರೀತಿಯಾಗಿ. ಅದೇ ರೀತಿ ಮೌಂಟೇನ್ ಸೀರೀಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಹಿಮಾಲಯಾಸ್ ಅಂತ ಹೇಳ್ತೇವೆ. ಆ ಸಂದರ್ಭದಲ್ಲೂ ಕೂಡ ದ ಹಿಮಾಲಯಾಸ್ ಅಂತ ಹೇಳಬೇಕಾಗುತ್ತೆ. ಅದೇ ರೀತಿ ಪವಿತ್ರ ಗ್ರಂಥಗಳು ಅಂತ ನಾವೇನು ಕರಿತೀವೋ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಖುರಾನ್, ಸೊ ಈ ರೀತಿಯ ಪದಗಳು ಬಂದಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಓಷನ್ಸ್ ನೇಮ್ ಬಂದಾಗಲೂ ಕೂಡ ಅಷ್ಟೇನೆ, ಪ್ಯಾಸಿಫಿಕ್ ಓಷಿಯನ್. ಸೊ ಆಗ ನಾವು ದ ಪ್ಯಾಸಿಫಿಕ್ ಓಷಿಯನ್ ಅಂತೇನೆ ದ ಅಂತಕ್ಕಂತಹ ಡೆಫಿನೆಟ್ ಆರ್ಟಿಕಲ್ ಅನ್ನೇ ಬರಿಬೇಕು. ಇನ್ನು ಸೆವೆಂತ್ ನೋಡಿ, ಶಿ ಅಡಾಪ್ಟೆಡ್ ಡ್ಯಾಶ್ ಲಿಟಲ್ ಪಪ್ಪಿ ಎಸ್ಟರ್ಡೇ. ಸೊ ಇಲ್ಲಿ ಕೂಡ ಅಷ್ಟೇ ಲಿಟಲ್ ಗಮನಿಸಿ ವಿದ್ಯಾರ್ಥಿಗಳೇ. ಸೊ ಲದಿಂದ ಸ್ಟಾರ್ಟ್ ಆಗ್ತಾ ಇರೋ ಒಂದು ಸೌಂಡ್ ಇಲ್ಲಿರ್ತಕ್ಕಂಥದ್ದು. ಸೊ ವ್ಯಂಜನದ ಸೌಂಡ್ ಆಗಿದೆ. ಸೊ ಇಲ್ಲಿ ಎ ಅನ್ನ ಫಿಲ್ ಮಾಡ್ತೇವೆ. ಇನ್ನು ಏಯ್ತ್ ಒನ್, ವಿ ವಿಸಿಟೆಡ್ ಡ್ಯಾಶ್ ತಾಜ್ ಮಹಲ್ ಲಾಸ್ಟ್ ಇಯರ್. ನೋಡಿ ವಿದ್ಯಾರ್ಥಿಗಳೇ, ತಾಜ್ ಮಹಲ್ ಅಂತಕ್ಕಂಥದ್ದು ಒಂದು ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಆಗಿದೆ. ಯಾವುದೇ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ಬಿಲ್ಡಿಂಗ್ಸ್ ನೇಮ್ ಬಂದಾಗ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನೇ ಬಳಸ್ತೇವೆ. ದ ತಾಜ್ ಮಹಲ್, ದ ರೆಡ್ ಫೋರ್ಟ್, ದ ಮೈಸೂರ್ ಪ್ಯಾಲೇಸ್ ಈ ರೀತಿ. ನೈನ್ತ್ ಒನ್, ನಯನ ಈಸ್ ಡ್ಯಾಶ್ ಟಾಲೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಇದೆ. ವಿದ್ಯಾರ್ಥಿಗಳು ಈ ಪದವನ್ನು ಗಮನಿಸಿ. ಟಾಲೆಸ್ಟ್ ಅಂತಕ್ಕಂಥದ್ದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಿಮಗೆಲ್ಲ ಗೊತ್ತಿರ್ಬೋದು. ಇದೊಂದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರುವ ಪದ ಆಗಿದೆ. ಫಾರ್ ಎಕ್ಸಾಂಪಲ್ ಇದನ್ನೇ ನೋಡೋದಾದ್ರೆ ನೋಡಿ, ಟಾಲ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ, ಟಾಲರ್ ಅನ್ನೋದು ಕಂಪ್ಯಾರಿಟಿವ್ ಆಗಿರುತ್ತೆ, ಮತ್ತು ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಅದೇ ರೀತಿ ಸ್ಮಾಲ್ ಇದ್ರೆ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಬ್ಯೂಟಿಫುಲ್ ಇದ್ರೆ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ದ ಮೋಸ್ಟ್ ಬ್ಯೂಟಿಫುಲ್. ನೋಡಿ, ಮೋಸ್ಟ್ ಬ್ಯೂಟಿಫುಲ್. ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗಳನ್ನ ಬಳಸಬೇಕಾದ್ರೆ ನಾವು ಯಾವಾಗಲೂ ಕೂಡ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಬಳಸಬೇಕು. ಸೊ ದ ಟಾಲೆಸ್ಟ್, ದ ಸ್ಮಾಲೆಸ್ಟ್, ದ ಬಿಗ್ಗೆಸ್ಟ್, ದ ಶಾರ್ಟೆಸ್ಟ್ ಈ ರೀತಿ ಹೇಳಬೇಕಾಗುತ್ತೆ. ಇನ್ನು 10th ಒನ್, ಮೈ ಫಾದರ್ ಈಸ್ ಡ್ಯಾಶ್ ಟೀಚರ್. ಮೈ ಫಾದರ್ ಈಸ್ ಅ ಟೀಚರ್. ನೋಡಿ, ಟದಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಒಂದು ಸೌಂಡ್ ಇಲ್ಲಿದೆ. 11th ಒನ್, ಶಿ ಈಸ್ ರೀಡಿಂಗ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ವಿದ್ಯಾರ್ಥಿಗಳೇ, ಸೌಂಡ್ ಅನ್ನು ಗಮನಿಸಬಹುದು, ಇಂಟ್ರೆಸ್ಟಿಂಗ್. ಸೊ ಇಲ್ಲಿ
ವೊವೆಲ್ ಸೌಂಡ್ ಅಥವಾ ಸ್ವರದ ಸೌಂಡ್ ಇರೋ ಕಾರಣ ಆ್ಯನ್ ಅಂತ ಫಿಲ್ ಮಾಡ್ತೇವೆ. ಇನ್ನು ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟುನೈಟ್ ಅಂತ ಇದೆ. ಸೊ ಮೂನ್ ಅಂತಕ್ಕಂಥದ್ದು ಮೊದಲಿಗೆ ಹೇಳಿದಾಗೆ ಒಂದು ಯೂನಿಕ್ ಆಗಿರ್ತಕ್ಕಂತಹ ಒಂದು ಆಬ್ಜೆಕ್ಟ್ ಆಗಿದೆ. ಯಾಕಂದ್ರೆ ಭೂಮಿಗೆ ಇರ್ತಕ್ಕಂಥದ್ದು ಒಂದೇ ಒಂದು ಚಂದ್ರ. ಸೊ ಮೂನ್ ಅಂದ ತಕ್ಷಣ ನಮ್ಗೆಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಡೆಫಿನಿಟ್ ಆರ್ಟಿಕಲ್ ಅನ್ನೇ ಯೂಸ್ ಮಾಡಬೇಕು. 13th ಒನ್, ಐ ವಾಂಟ್ ಟು ಬೈ ಡ್ಯಾಶ್ ಆರೆಂಜ್ ಅಂತ ಇದೆ. ಒಂದು ಆರೆಂಜ್, ಆನ್ ಆರೆಂಜ್, ಒಂದು ಆರೆಂಜ್ ಅನ್ನ ಬೈ ಮಾಡಬೇಕಾಗಿದೆ ಅಂತ. ಆರೆಂಜ್ ವೊವೆಲ್ ಸೌಂಡ್ ಗಮನಿಸಬಹುದು. ದೆ ಲಿವ್ ಇನ್ ಡ್ಯಾಶ್ ಸ್ಮಾಲ್ ವಿಲೇಜ್. ಸ್ಮಾಲ್ ನೋಡಿ ಸೌಂಡ್ ಅನ್ನು ಗಮನಿಸಿ, ಸದಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದಲ್ವಾ. ಸೊ ಅ ಸ್ಮಾಲ್, ದೆ ಲಿವ್ ಇನ್ ಅ ಸ್ಮಾಲ್ ವಿಲೇಜ್. 15th ಒನ್, ಅರ್ತ್ ಅಂತ ಇದೆ ವಿದ್ಯಾರ್ಥಿಗಳೇ. ನೀವು ಇಲ್ಲಿ ನೋಡಿ ಅಂತ ಸ್ವರದ ಸೌಂಡ್ ಇದೆ ಅಂತ ಥಿಂಕ್ ಮಾಡಬೇಡಿ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಅರ್ತ್ ಅಂತಕ್ಕಂಥದ್ದು ಮೊದಲಿಗೆ ಹೇಳಿದಾಗೆ ಒಂದು ಯೂನಿಕ್ ಆಗಿರುವ ಆಬ್ಜೆಕ್ಟ್ ಆಗಿದೆ. ಸೊ ಯೂನಿಕ್ ಆಬ್ಜೆಕ್ಟ್ ಇದ್ದಾಗ ನಾವು ಫಿಕ್ಸ್ ಡೆಫಿನಿಟ್ ಆರ್ಟಿಕಲ್ ದನೇ ಬರಿಬೇಕು. ಸೊ ಇವಿಷ್ಟು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳು. ಈ ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈಗ ಪ್ರಿಪೋಸಿಷನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ನೋಡಿ, ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಹಿಯರ್ 2022 ಅಂತ ಇದೆ. ಸೊ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದು ಇಯರ್ ಅನ್ನ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇದ್ದಾಗ ನಾವು ಸಿನ್ಸ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಬೇಕು. ಸಿನ್ಸ್ 2022 ಅಂತೇಳಿ. ನೋ ಐ ಬಾಟ್ ಅ ಬುಕ್ ಮೈ ಸಿಸ್ಟರ್, ಫಾರ್ ಮೈ ಸಿಸ್ಟರ್, ನನ್ನ ತಂಗಿಗೋಸ್ಕರ ನಾನೊಂದು ಪುಸ್ತಕವನ್ನು ಬೈ ಮಾಡಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ದ ಬುಕ್ ಈಸ್ ಆನ್ ದ ಟೇಬಲ್, ಪುಸ್ತಕ ಟೇಬಲ್ ಮೇಲೆ ಇದೆ. ಮೇಲೆ ಅನ್ಲಿಕ್ಕೆ ಆನ್ ಅಂತೇಳಿ ನಾವು ಈ ರೀತಿ ಯೂಸ್ ಮಾಡ್ತೇವೆ. ಹಿ ಕಟ್ ದ ಪೇಪರ್ ಡ್ಯಾಶ್ ಅ ನೈಫ್, ಯಾವ್ದಾದ್ರು ಒಂದು ವಸ್ತುವನ್ನ ಬಳಸ್ತಾ ಇದ್ದೀವಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕೋಸ್ಕರ ವಿತ್ ಅಂತ ಬಳಸಬೇಕು ನಾವು. ವಿತ್, ಹಿ ಕಟ್ ದ ಪೇಪರ್ ವಿತ್ ಅ ನೈಫ್. ಐ ಆಮ್ ರೈಟಿಂಗ್ ಅ ಲೆಟರ್ ವಿತ್ ಅ ಪೆನ್, ಈ ರೀತಿ ಬಳಸಬೇಕು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡಬೇಕಾದ್ರೆ. ವಿ ವಿಲ್ ಮೀಟ್ ಡ್ಯಾಶ್ 5 PM ಇದೆ. ಸೊ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಟೈಮ್ ಕೊಟ್ಟಾಗ ನಾವು ಅಟ್ ಅಂತಕ್ಕಂತಹ ಪ್ರಿಪೊಸಿಷನ್ ಅನ್ನ ಯೂಸ್ ಮಾಡ್ಕೋತೀವಿ. ಇನ್ನು ರವಿ ಗೋಸ್ ಟು ಸ್ಕೂಲ್ ಡ್ಯಾಶ್ ಬಸ್ ಅಂತ ಇದೆ. ಸೊ ಬೈ ಬಸ್ ವಿದ್ಯಾರ್ಥಿಗಳೇ. ನೋಡಿ ಇದನ್ನ ಒಂದು ಟ್ರಾವೆಲಿಂಗ್ ಈಗ ಬಳಸ್ತಾ ಇರ್ತಕ್ಕಂಥದ್ದು ಬಸ್ ಅನ್ನ ಸ್ಕೂಲ್ಗೆ ಹೋಗ್ಲಿಕ್ಕೆ ಅಲ್ವಾ. ಸೊ ಈ ರೀತಿ ನಾನು ಬಸ್ಸಲ್ಲಿ ಸ್ಕೂಲ್ಗೆ ಹೋಗ್ತೇನೆ, ಬೈ ಬಸ್ ಅಂತ ಹೇಳ್ಬೇಕು. ಅದೇ ರೀತಿ ಕಾರಲ್ಲಿ ಹೋಗ್ತಾ ಇದ್ದೇನೆ, ಬೈ ಕಾರ್ ಅಂತ ಹೇಳ್ಬೇಕು. ಒಂದ್ ವೇಳೆ ನೀವು ನಡೆದುಕೊಂಡು ಹೋಗ್ತಾ ಇದ್ರೆ, ಫೂಟ್ ಅಂತ ಇದ್ರೆ, ಆಗ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ ಅಂತಕ್ಕಂತಹ ಪ್ರಿಪೊಸಿಷನ್ ಅನ್ನ ಬಳಸಬೇಕಾಗುತ್ತೆ. ನೀವೇ ನಡೆದುಕೊಂಡು ಹೋಗ್ತಾ ಇದ್ದೀರಿ ಅಂದ್ರೆ. ಒಂದ್ ವೇಳೆ ಕುದುರೆ ಮೇಲೆ ಹೋಗ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ, ಆಗ್ಲೂ ಕೂಡ ನೀವು ಆನ್ ಅಂತಾನೆ ಬಳಸಬೇಕಾಗತ್ತೆ. ನೆನಪಿಟ್ಕೊಳ್ಳಿ. ವೆಹಿಕಲ್ ಅಂತ ಅಂದಾಗ ಬೈ ಬಳಸಬೇಕು. ಬೈ ಬಸ್, ಬೈ ಕಾರ್, ಬೈ ಬೈಕ್, ಬೈ ಬೈಸಿಕಲ್, ಈ ರೀತಿ. ಇನ್ನು 7th ಒನ್, ಶಿ ಹ್ಯಾಸ್ ಲಿವ್ಡ್ ಹಿಯರ್ ಡ್ಯಾಶ್ 10 years, 10 ವರ್ಷಗಳ ಕಾಲ. ಯಾವಾಗಿಂದ ಎಲ್ಲಿವರೆಗೂ ಗೊತ್ತಿಲ್ಲ ನಮಗೆ. ಒಂದು ಪೀರಿಯಡ್ ಆಫ್ ಟೈಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಫಾರ್ 10 years ಅಂತ ಬಳಸಬೇಕಾಗುತ್ತೆ. ಒಂದ್ ವೇಳೆ ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಇಯರ್ ಕೊಟ್ಟಿದ್ರೆ, ಇಲ್ಲಿ ಫಸ್ಟ್ ಗಮನಿಸಿದ್ರಲ್ವಾ 2022. ಸೊ ಈ ರೀತಿ ನಾವು ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಟೈಮಿಂಗ್ ಕೊಟ್ಟಾಗ ಸಿನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಯಾವಾಗಿಂದ ಎಲ್ಲಿವರೆಗೂ ಅನ್ನೋದು ಗೊತ್ತಿಲ್ಲ. ಸೊ ಫಾರ್ ಅನ್ನ ಯೂಸ್ ಮಾಡ್ಕೋಬೇಕು. ಇನ್ನು ದ ಮಂಕಿ ಜಂಪ್ಡ್ ಡ್ಯಾಶ್ ದ ರಿವರ್ ಅಂತ ಇದೆ. ಅಂದ್ರೆ ನದಿಯ ಒಳಗೆ ಹಾರ್ತಾ ಇದೆ ಮಂಕಿ. ಸೊ ಈ ರೀತಿ ಮೂಮೆಂಟ್ ಇದ್ದಾಗ ಇಂಟು ಅಂತ ಯೂಸ್ ಮಾಡ್ಕೋತೇವೆ. ಇಂಟು ದ ರಿವರ್, ನದಿಯ ಒಳಗಡೆ ಹಾರಿತು ಅಂತ. ದ ಓಲ್ಡ್ ಮ್ಯಾನ್ ಡೈಡ್ ಡ್ಯಾಶ್ ಅ ಹಾರ್ಟ್ ಅಟ್ಯಾಕ್. ಸೊ ಒಂದು ಸಾವಿನ ಕಾರಣವನ್ನು ಕೊಡಬೇಕಾದ್ರೆ ಡೈಡ್ ಆಫ್ ಅಂತ ಯೂಸ್ ಮಾಡ್ಕೊಳ್ತೇವೆ. ದ ಓಲ್ಡ್ ಮ್ಯಾನ್ ಡೈಡ್ ಆಫ್ ಎ ಹಾರ್ಟ್ ಅಟ್ಯಾಕ್. ಎ ಬಾಯ್ ಡೈಡ್ ಆಫ್ ಕ್ಯಾನ್ಸರ್, ಈ ರೀತಿ. ದೇ ಆರ್ ಪ್ಲೇಯಿಂಗ್ ಡ್ಯಾಶ್ ದ ಗಾರ್ಡನ್. ಸೊ ಗಾರ್ಡನ್ ಒಳಗಡೆ ಆಟ ಆಡ್ತಾ ಇದ್ರೆ ಇನ್ ದ ಗಾರ್ಡನ್ ಅಂತ ಬಳಸ್ತೇವೆ. ಐ ರೋಟ್ ದ ಲೆಟರ್ ಡ್ಯಾಶ್ ಅ ಪೆನ್. ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಆಗಿ ಪೆನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ವಿತ್ ಅ ಪೆನ್, ಇಲ್ಲಿ ಮೇಲೆ ಗಮನಿಸಿದಲ್ವಾ ವಿತ್ ಅ ನೈಫ್ ಅಂತಕ್ಕಂಥದ್ದನ್ನ. ಸೊ ಸೇಮ್ ರೂಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇನ್ 12th ಒನ್, ಹಿ ಹ್ಯಾಸ್ ಬೀನ್ ಇಲ್ ಡ್ಯಾಶ್ ಮಂಡೇ. ನೋಡಿ ವಿದ್ಯಾರ್ಥಿಗಳೇ, ಮಂಡೆಯಿಂದ ಅವನಿಗೆ ಹುಷಾರಿಲ್ಲ. ಅಂದ್ರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಎಕ್ಸಾಕ್ಟ್ ಡೇ ನಮಗೆ ಇಲ್ಲಿ ತಿಳಿತಾ ಇದೆ. ಸೊ ಇಲ್ಲಿ ನಾವು ಸಿನ್ಸ್ ಅಂತಕ್ಕಂತಹ ಪ್ರಿಪೊಸಿಷನ್ ಅನ್ನ ಯೂಸ್ ಮಾಡ್ಕೋತೇವೆ. ಇನ್ನು 13, ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಡ್ಯಾಶ್ ದ ವಾಲ್. ಸೊ ಗೋಡೆಯ ಮೇಲೆ, ಆನ್ ದ ವಾಲ್ ಅಂತ ಯೂಸ್ ಮಾಡಿ. 14th ಒನ್, ದ ಕ್ಯಾಪಿಟಲ್ ಡ್ಯಾಶ್ ಇಂಡಿಯಾ ಈಸ್ ನ್ಯೂ ಡೆಲ್ಲಿ. ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಆಫ್ ಇಂಡಿಯಾ ಈಸ್ ನ್ಯೂ ಡೆಲ್ಲಿ. ಇವಿಷ್ಟು ಪ್ರಿಪೊಸಿಷನ್ಗೆ ಸಂಬಂಧಪಟ್ಟಂತಹ ಎಕ್ಸಸೈಸ್. ಇನ್ನು ಲಿಂಕರ್ಸ್ಗೆ ಸಂಬಂಧಪಟ್ಟಂತನೂ ಕೂಡ ಕೆಲವೊಂದಿಷ್ಟು ಎಕ್ಸಸೈಸ್ಗಳನ್ನು ನೋಡ್ತಾ ಹೋಗೋಣ.
ಅದರಲ್ಲಿ ಫಸ್ಟ್ ಒನ್, ಶಿ ವಾಸ್ ಟಯರ್ಡ್ ಡ್ಯಾಶ್ ಶಿ ವೆಂಟ್ ಟು ಬೆಡ್ ಅರ್ಲಿ. ನೋಡಿ, ಅವಳಿಗೆ ಟಯರ್ಡ್ ಆಗಿದೆ, ಅದಕ್ಕೆ ಅವಳು ಏನು ಮಾಡ್ತಾ ಇದ್ದಾಳೆ, ಬೆಡ್ಗೆ ಬೇಗ ಹೋಗ್ತಾ ಇದ್ದಾಳೆ. ಶಿ ವಾಸ್ ಟಯರ್ಡ್, ಸೋ ಅಂತ ಯೂಸ್ ಮಾಡ್ಕೋತೇವೆ ವಿದ್ಯಾರ್ಥಿಗಳೇ, ಹಾಗಾಗಿ ಅಂತ. ಒಂದು ವೇಳೆ ನೋಡಿ ಇಲ್ಲಿ ಫಸ್ಟ್ ಈ ಸೆಂಟೆನ್ಸ್ ಇದ್ದಿದ್ರೆ ಶಿ ವೆಂಟ್ ಟು ಬೆಡ್ ಅರ್ಲಿ, ಫಸ್ಟಿಗೆ ಬಂದು ಶಿ ವಾಸ್ ಟಯರ್ಡ್ ಅನ್ನೋದು ಕೊನೆಗೆ ಹೋಗಿತ್ತು ಅಂದರೆ ಆಗ ನಾವು ಯಾವ ಪ್ರಿಪೊಸಿಷನ್ ಅನ್ನು ಯೂಸ್ ಮಾಡ್ಬೋದು, ಶಿ ವೆಂಟ್ ಟು ಬೆಡ್ ಅರ್ಲಿ ಬಿಕಾಸ್ ಶಿ ವಾಸ್ ಟಯರ್ಡ್. ಅಲ್ಲಿ ನಾವು ಬಿಕಾಸ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ವಿ, ನೆನಪಿಟ್ಕೊಳ್ಳಿ, ಬಿಕಾಸ್ ಅನ್ನ ಏಕೆಂದರೆ ಅಂತ ಹೇಳಬೇಕು. ಇನ್ನು ಐ ಲೈಕ್ ಟೀ ಡ್ಯಾಶ್ ಕಾಫಿ ಅಂತ ಇದೆ. ಐ ಲೈಕ್ ಟೀ ಆ್ಯಂಡ್ ಕಾಫಿ, ಚಹಾ ಮತ್ತು ಎರಡು ಕಾಫಿಯನ್ನು ಕೂಡ ಇಷ್ಟಪಡ್ತಾ ಇರೋದ್ರಿಂದ ಐ ಲೈಕ್ ಟೀ ಆ್ಯಂಡ್ ಕಾಫಿ ಅಂತ ಯೂಸ್ ಮಾಡ್ಕೋತೀವಿ. ಇನ್ನು ಥರ್ಡ್, ಹೀ ಈಸ್ ಪುವರ್ ಡ್ಯಾಶ್ ಹೀ ಈಸ್ ಆನೆಸ್ಟ್. ಅವನು ತುಂಬ ಬಡವ ಇದ್ದಾನೆ ಆದರೂ ಕೂಡ ಅವನು ತುಂಬ ಆನೆಸ್ಟ್ ಆಗಿದ್ದಾನೆ. ಸೊ ಇಲ್ಲಿ ಬಟ್ ಅನ್ನು ಯೂಸ್ ಮಾಡಬೇಕು. ಹರಿ ಅಪ್ ಡ್ಯಾಶ್ ಯು ವಿಲ್ ಮಿಸ್ ದ ಬಸ್. ಎಸ್, ಹರಿ ಅಪ್, ಬೇಗ ಬೇಗ ರೆಡಿ ಆಗು. ಆರ್ ಯು ವಿಲ್ ಮಿಸ್ ದ ಟ್ರೈನ್, ಇಲ್ಲ ಅಂದರೆ ನೀನು ಬಸ್ಸನ್ನು ಮಿಸ್ ಮಾಡ್ಕೊಳ್ತೀಯ ಅಂತ. ಇನ್ನು ಶಿ ಡಿಡ್ ನಾಟ್ ಕಮ್ ಡ್ಯಾಶ್ ಶಿ ವಾಸ್ ಇಲ್. ಅವಳು ಬಂದಿಲ್ಲ ಬಿಕಾಸ್, ಏಕೆಂದರೆ ಅಂತ ಹೇಳಬೇಕಲ್ವಾ. ಸೊ ಇಲ್ಲಿ ಬಿಕಾಸ್ ಅನ್ನು ಫಿಲ್ ಮಾಡಬೇಕು. ವಿ ವೆಂಟ್ ಟು ದ ಮಾರ್ಕೆಟ್ ಡ್ಯಾಶ್ ಬಾಟ್ ಸಮ್ ಫ್ರೂಟ್ಸ್. ಎಸ್, ನಾವು ಮಾರ್ಕೆಟ್ಗೆ ಹೋದ್ವಿ. ವಿ ವೆಂಟ್ ಟು ದ ಮಾರ್ಕೆಟ್ ಆ್ಯಂಡ್ ಬಾಟ್ ಸಮ್ ಫ್ರೂಟ್ಸ್, ಮತ್ತು ಫ್ರೂಟ್ಸನ್ನು ಪರ್ಚೇಸ್ ಮಾಡಿದ್ವಿ ಅಂತಕ್ಕಂಥದ್ದು. ಡೂ ಯು ವಾಂಟ್ ಟೀ ಡ್ಯಾಶ್ ಜ್ಯೂಸ್. ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಟೀ ಬೇಕಾ ಅಥವಾ ಜ್ಯೂಸ್ ಬೇಕಾ, ಎರಡಲ್ಲಿ ಒಂದು ಆಪ್ಷನ್ ಇದೆ. ಸೊ ಈ ರೀತಿ ಇದ್ದಾಗ ಆರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು. ಡೂ ಯು ವಾಂಟ್ ಟೀ ಆರ್ ಜ್ಯೂಸ್ ಅಂತ. ಹಿ ಸ್ಟಡಿಡ್ ಹಾರ್ಡ್, ಹಿ ಪಾಸ್ಡ್ ದ ಎಕ್ಸಾಮ್. ನೋಡಿ, ಅವನು ಕಷ್ಟಪಟ್ಟು ಓದಿದ್ದಾನೆ, ಸೊ ಹಿ ಪಾಸ್ಡ್ ದ ಎಕ್ಸಾಮ್. ಸೊ ಈ ರೀತಿ ಇಲ್ಲೂ ಅಷ್ಟೇ ವಿದ್ಯಾರ್ಥಿಗಳೇ, ಒಂದು ವೇಳೆ ಹಿ ಪಾಸ್ಡ್ ದ ಎಕ್ಸಾಮ್ ಫಸ್ಟ್ ಇದ್ದು ಹಿ ಸ್ಟಡಿಡ್ ಹಾರ್ಡ್ ಅಂತ ನೆಕ್ಸ್ಟ್ ಬಂದಿದ್ರೆ ಆಗ ನಾವು ಬಿಕಾಸ್ ಅನ್ನು ಯೂಸ್ ಮಾಡಬೇಕಾಗಿತ್ತು. ಹಿ ಪಾಸ್ಡ್ ದ ಎಕ್ಸಾಮ್, ಅವನು ಎಕ್ಸಾಮ್ ಪಾಸ್ ಆದ, ಏಕೆಂದರೆ ಹಿ ಸ್ಟಡಿಡ್ ಹಾರ್ಡ್ ಅಂತ ಬರ್ತಾ ಇತ್ತು. ಇನ್ ನೈನ್ತ್ ಒನ್, ಐ ವಾಂಟೆಡ್ ಟು ಗೋ ಡ್ಯಾಶ್ ಇಟ್ ವಾಸ್ ರೈನಿಂಗ್. ಐ ವಾಂಟೆಡ್ ಟು ಗೋ, ನಾನು ಹೋಗಬೇಕಾಗಿತ್ತು, ಬಟ್ ಮಳೆ ಬರ್ತಾ ಇತ್ತು. ಬಟ್ ಇಟ್ ವಾಸ್ ರೈನಿಂಗ್, ಆದರೆ ಮಳೆ ಬರ್ತಾ ಇತ್ತು, ಅದಕ್ಕೆ ಹೋಗಲಿಲ್ಲ. ಈ ರೀತಿ ಅರ್ಥ ಬರುತ್ತೆ. 10th ಒನ್, ವಾಕ್ ಫಾಸ್ಟ್ ಡ್ಯಾಶ್ ವಿ ವಿಲ್ ಬಿ ಲೇಟ್. ಬೇಗ ಬೇಗ ನಡಿ, ಇಲ್ಲ ಅಂದರೆ ನಾವು ನಮಗೆ ಲೇಟ್ ಆಗುತ್ತೆ ಅಂತಕ್ಕಂಥದ್ದು. ವಾಕ್ ಫಾಸ್ಟ್ ಆರ್ ಅಂತ ಫಿಲ್ ಮಾಡ್ತೇವೆ. ವಾಕ್ ಫಾಸ್ಟ್ ಆರ್ ವಿ ವಿಲ್ ಬಿ ಲೇಟ್. ಅದರ್ವೈಸ್ ಅಂತಲೂ ಕೂಡ ಯೂಸ್ ಮಾಡಬಹುದು. ವಾಕ್ ಫಾಸ್ಟ್ ಅದರ್ವೈಸ್ ವಿ ವಿಲ್ ಬಿ ಲೇಟ್ ಅಂತ. 11th ಒನ್, ಐ ಕಾಲ್ಡ್ ಹಿಮ್ ಡ್ಯಾಶ್ ಹಿ ಡಿಡ್ ನಾಟ್ ಆನ್ಸರ್. ನಾನು ಕಾಲ್ ಮಾಡಿದೆ ಅವನಿಗೆ, ಬಟ್ ಅವನು ಆನ್ಸರ್ ಮಾಡಲಿಲ್ಲ. ಸೊ ಬಟ್. ಹಿ ವರ್ಕ್ಡ್ ಹಾರ್ಡ್, ಹಿ ಸಕ್ಸೀಡೆಡ್. ಅವನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ, ಸೊ ಹಿ ಸಕ್ಸೀಡೆಡ್. 13th ಒನ್, ಯು ಕ್ಯಾನ್ ಸ್ಟೇ ಹಿಯರ್ ಡ್ಯಾಶ್ ಹೋಮ್. ಇಲ್ಲೇನಾದರೂ ಇರು, ಇಲ್ಲ ಮನೆಗಾದರೂ ಹೋಗು. ಚಾಯ್ಸ್ ಇದೆ ಇಲ್ಲಿ. ಸೊ ಚಾಯ್ಸ್ ಬಂದಾಗ ಆರ್ ಅಂತ ಯೂಸ್ ಮಾಡ್ಕೋತೀವಿ. ಶಿ ವಾಸ್ ಆಬ್ಸೆಂಟ್ ಡ್ಯಾಶ್ ಶಿ ಹ್ಯಾಡ್ ಅ ಫೀವರ್. ಅವಳು ಆಬ್ಸೆಂಟ್ ಇದ್ದಾಳೆ, ಯಾಕೆಂದರೆ ಅವಳಿಗೆ ಜ್ವರ ಬಂದಿದೆ. ಸೊ ಬಿಕಾಸ್ ಕಾರಣವನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ಶಿ ಹ್ಯಾಡ್ ಅ ಫೀವರ್ ಫಸ್ಟ್ ಬಂದಿತ್ತು ಅಂದರೆ ವಿದ್ಯಾರ್ಥಿಗಳೇ ನೋಡಿ, ಆಗ ನಾವು ಸೋ ಅನ್ನು ಯೂಸ್ ಮಾಡ್ಕೊತಿದ್ವಿ. ಶಿ ಹ್ಯಾಡ್ ಅ ಫೀವರ್, ಸೊ ಶಿ ವಾಸ್ ಆಬ್ಸೆಂಟ್ ಅಂತ ಹೇಳಿ. 15th ಒನ್, ಹಿ ಟ್ರೈಡ್ ಹಾರ್ಡ್ ಬಟ್ ಫೇಲ್ಡ್. ಕಷ್ಟಪಟ್ಟಿದ್ದಾನೆ ಆದರೂ ಫೇಲ್ ಆದ. ಕ್ಲೋಸ್ ದ ಡೋರ್ ಡ್ಯಾಶ್ ದ ಡಾಗ್ ವಿಲ್ ಕಮ್. ಡೋರ್ನ ಕ್ಲೋಸ್ ಮಾಡು, ಇಲ್ಲಾಂದರೆ ನಾಯಿಗಳು ಒಳಗಡೆ ಬರ್ತವೆ. ಆರ್ ಅಂತ ಯೂಸ್ ಮಾಡ್ತೇವೆ. ಕ್ಲೋಸ್ ದ ಡೋರ್ ಆರ್ ದ ಡಾಗ್ ವಿಲ್ ಕಮ್ ಇನ್. 17th, ಐ ಲೈಕ್ ಆ್ಯಪಲ್ಸ್ ಬನಾನಾಸ್. ನನಗೆ ಆ್ಯಪಲ್ಸ್ ಅಂದ್ರೂ ಇಷ್ಟ, ಬನಾನಾ ಅಂದ್ರೂ ಇಷ್ಟ. ಸೊ ಇಲ್ಲಿ ಆ್ಯಂಡ್ ಅನ್ನು ಯೂಸ್ ಮಾಡ್ತೇವೆ. ಐ ಲೈಕ್ ಆ್ಯಪಲ್ಸ್ ಆ್ಯಂಡ್ ಬನಾನಾಸ್. ಇನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇದು ಕೂಡ ಒಂದು ಅಂಕಕ್ಕೆ ಬರ್ತಕ್ಕಂಥದ್ದು. ಸೊ ಇದನ್ನು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ, ರವಿ won 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್. ಎಷ್ಟು ಗೋಲ್ಡ್ ಮೆಡಲ್ಗಳು? ಗೋಲ್ಡ್ ಮೆಡಲ್ ಅಂತಕ್ಕಂಥದ್ದು ನೌನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡೋ ಪದವೇ 2 ಅಂತಕ್ಕಂಥದ್ದು. ಸೊ ಈ 1 2 3 4 ಈ ನಂಬರ್ಸ್ ಏನಿದಾವಲ್ವಾ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳೇ ಅಡ್ಜೆಕ್ಟಿವ್ ಆಗಿದ್ದಾವೆ, ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಅಡ್ಜೆಕ್ಟಿವ್ ಆಗಿದೆ. ಇನ್ನು ಸೆಕೆಂಡ್ ಒನ್, ಶಿ ಬೈಸ್ ಅ ಕಾಸ್ಟ್ಲಿ ಆರ್ನಮೆಂಟ್. ವಿದ್ಯಾರ್ಥಿಗಳಿಗೆ ಗಮನಿಸಬೇಕು, ಆರ್ನಮೆಂಟ್ ಅನ್ನೋದು ಒಂದು ನೌನ್ ಆಗಿದೆ. ಸೊ ಆ ಒಂದು
ನೌನನ್ನು ಡಿಸ್ಕ್ರೈಬ್ ಮಾಡೋ ಪದವೇ ಇಲ್ಲಿ ಕಾಸ್ಟ್ಲಿ ಆಗಿದೆ. ಅನೇಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಈ ಒಂದು ಎಲ್ ವೈ ಅನ್ನು ನೋಡಿಕೊಂಡು ಇದೊಂದು ಎಡ್ವರ್ಬ್ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ವಿದ್ಯಾರ್ಥಿಗಳೇ ಇದು ಎಡ್ವರ್ಬ್ ಅಲ್ಲ, ಯಾಕಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಇದು ಕೂಡ ಅಡ್ಜೆಕ್ಟಿವ್ ಆಗಿದೆ ವಿದ್ಯಾರ್ಥಿಗಳೇ. ಥರ್ಡ್ ಒನ್, ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರ್ಯಾನಿ. ಸ್ವಾಮಿ ಅಜ್ಜಿಯ ಪಕ್ಕದಲ್ಲಿ ಮಲಗ್ತಾನೆ. ಬಿಸೈಡ್, ಸೊ ಮೇಲೆ, ಕೆಳಗೆ, ಪಕ್ಕದಲ್ಲಿ, ಹತ್ತಿರ, ಈ ಪದಗಳೆಲ್ಲವೂ ಕೂಡ ಏನಾಗಿರ್ತವೆ? ಪ್ರಿಪೋಸಿಷನ್ಸ್ ಆಗಿರ್ತವೆ ವಿದ್ಯಾರ್ಥಿಗಳು, ನೆನ್ಪಿಟ್ಕೊಳ್ಳಿ. ಪ್ರಿಪೋಸಿಷನ್. ದ ಬೈಕ್ ಸ್ಟಾರ್ಟೆಡ್ ಇಮ್ಮಿಡಿಯೇಟ್ಲಿ. ನೋಡಿ, ಇಮ್ಮಿಡಿಯೇಟ್ಲಿ ಅನ್ನೋ ಪದ ಸ್ಟಾರ್ಟೆಡ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಸ್ಟಾರ್ಟೆಡ್ ಅಂತಕ್ಕಂಥದ್ದು ವರ್ಬ್ ಆಗಿದೆ. ಸೊ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರೆ ವಿದ್ಯಾರ್ಥಿಗಳೇ ಅಂತಹ ಪದಗಳನ್ನು ನಾವು ಎಡ್ವರ್ಬ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇಮ್ಮಿಡಿಯೇಟ್ಲಿ ಅನ್ನೋದು ಎಡ್ವರ್ಬ್ ಆಗಿದೆ. ಇಲ್ಲೂ ಗಮನಿಸಬಹುದು ಎಲ್ ವೈ ಎಂಡ್ ಆಗಿದೆ ಅಲ್ವಾ. ಸೊ ನೀವು ಇಲ್ಲಿ ಎಲ್ ವೈ ಅನ್ನ ನೋಡಿಕೊಂಡು ಕೆಲವೊಂದು ಸಾರಿ ಅಡ್ಜೆಕ್ಟಿವ್ ಅನ್ನ ಕನ್ಫ್ಯೂಸ್ ಮಾಡ್ಕೊಬಿಡಿ. ಆ ಪದ ಯಾರನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ? ನೌನನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ, ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರೆ ಎಡ್ವರ್ಬ್ ಆಗಿರುತ್ತೆ. ಈ ರೂಲ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಫಿಫ್ತ್ ಒನ್, ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ಸೊ ಇಲ್ಲಿ ಸ್ಟ್ರೆಂತ್ ಅಂಡರ್ಲೈನ್ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಇದು ನೌನ್ ಆಗಿದೆ. ಒಂದು ಕ್ಲೂ ಅನ್ನು ಕೊಡ್ತೇನೆ ವಿದ್ಯಾರ್ಥಿಗಳು. ಅದೇನಪ್ಪ ಅಂದರೆ ಯಾವುದೇ ಒಂದು ಸೆಂಟೆನ್ಸ್ನ ಫಸ್ಟ್ ಲೆಟರ್ ಏನು ಪದ ಇರುತ್ತಲ್ವ, ಆ ಒಂದು ಫಸ್ಟ್ ವರ್ಡನ್ನು ಅಂಡರ್ಲೈನ್ ಮಾಡಿದರೆ ಅದು ಮ್ಯಾಕ್ಸಿಮಮ್ ಏನಾಗಿರುತ್ತೆ ಅಂದರೆ ನೌನೇ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸಿಕ್ಸ್ತ್ ಒನ್, ಐ ಆಲ್ವೇಸ್ ಪ್ರೆಫರ್ ಹೋಮ್ಲಿ ಫುಡ್. ಸೊ ಇಲ್ಲಿ ಗಮನಿಸ್ಬೋದು ಹೋಮ್ಲಿ ಅನ್ನೋದು ಎಲ್ ವೈ ಇಂದ ಎಂಡ್ ಆಗಿದೆ ಅಂತ ಎಡ್ವರ್ಬ್ ಅಂತ ಬರೆದು ಬಿಡ್ತೀರಾ. ಬಟ್ ಇಲ್ಲಿ ಈ ಪದ ಫುಡ್, ಆಹಾರ, ಈ ಒಂದು ಆಹಾರವನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋ ಪದವೇ ಹೋಮ್ಲಿ ಫುಡ್ ಆಗಿದೆ. ಸೊ ಫುಡ್ ಅನ್ನೋದು ನೌನ್ ಆಗಿದೆ. ಸೊ ನೌನನ್ನು ಡಿಸ್ಕ್ರೈಬ್ ಮಾಡಿದರೆ ದಟ್ ಈಸ್ ಅಡ್ಜೆಕ್ಟಿವ್.